ಏನಪ್ಪ ವಿಷಯ ಅಂದ್ರೆ ಇವಾಗ ಒಂದು ಬ್ಲಾಗ್ ಹಾಕಿದ್ದೆ. ಅದರಲ್ಲಿ ಎಲ್ಲರೂ ಏನಂತ ಕಮೆಂಟ್ ಮಾಡಿದ್ದೀರಾ, ಮಂಗಲ ಚೈನ್ ಏನಕ್ಕೆ ರಿಮೂವ್ ಮಾಡಿದ್ದೀರಾ ಅಂತ ಕೇಳಿದ್ದೀರಾ. ಸುಮಾರು ಜನ ಕೇಳಿದ್ದೀರಾ. ಯಾಕೆ ಅಂತಂದ್ರೆ ನಾನು ಹೋಗ್ತಾ ಇರೋದು ಏನೋ 1000 ಕಿಲೋಮೀಟರ್ ದೂರ. ಸೊ ಅಲ್ಲೇನಾದ್ರೂ ಮಿಸ್ ಆಗಿ ಇಲ್ಲ ಏನೋ ಕಟ್ಟಾಗಿ ಬಿಗ್ಗಿದೋಗಿ ಏನಾದ್ರು ಆದ್ರೆ ಅಂತ ಭಯದಿಂದ ಬಿಚ್ಚಿಟ್ಟಿದ್ದೀನಿ. ನಾಟ್ ಇವನ್ ನಾನು ಒಂದು ಗೋಲ್ಡು ಹಾಕೊಂಡು ಹೋಗ್ತಾ ಇಲ್ಲ, ರಿಂಗ್ಸು ಎಲ್ಲ ಬಿಚ್ಚಿಟ್ಟಿದ್ದೀನಿ. ಬಳೆ ಒಂದು ಬಿಚ್ಚಿಲ್ಲ ನೋಡಿ ಗೈಸ್, ಕಂಕಣದ ಬಳೆ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಚೈನ್ ಗೋಲ್ಡ್ ಏನು ಹಾಕೊಂಡು ಹೋಗ್ತಾಯಿಲ್ಲ, ನಾನು ಹಾಕೊಂಡು ಹೋಗ್ತಾಯಿಲ್ಲ. ನಿಖಿಲವ್ರು ಖಡ್ಗ ಒಂದು ಹಾಕಿದ್ದಾರೆ, ಯಾಕಂದ್ರೆ ತುಂಬಾ ಟೈಟ್ ಇದೆ ತೆಗಿಯಕ್ಕಾಗಲಿಲ್ಲ ಅಂದ್ಬಿಟ್ಟು. ಸೊ ಅದೊಂದು ರೀಸನ್ಗೆ ಅಷ್ಟೇ. ಇನ್ನು ನಾನು ತೆಗಿಯಕ್ಕೆ ಇಷ್ಟನೇ ಇರಲಿಲ್ಲ. ಅದ್ರ ಬದಲು ಏನಿಲ್ಲ, ಇದನ್ನು ಇನ್ನೊಂದ್ಸಲ ಅವರೇ ಹಾಕಿದ್ದನ್ನ ಅದನ್ನ ತೆಗ್ದ್ಬಿಟ್ಟು. ಆ್ಯಂಡ್ ಆಲ್ಸೋ ಮಂಗಳವಾರ ತೆಗಿಬಾರ್ದು ಅಂದ್ಬಿಟ್ಟು ಸೋಮವಾರನೇ ತೆಗ್ದಿಟ್ಬಿಟ್ಟು ಬಂದೆ. ಸೊ ನಾನು ಅಷ್ಟು ಫಾಲೋ ಮಾಡ್ತೀನಿ. ನಾನು ಮಂಗಲ ಯಾವತ್ತೂ ತೆಗ್ದಿಲ್ಲ. ಅವಳಿಗೆ ಬೇಡ ಬೇಡ ಅಂತ ಅವಳ ಮನ್ಸಲ್ಲೂ ಇತ್ತು. ಬಟ್ ಎಲ್ಲರೂ ಅಲ್ಲಿ ಸೇಫ್ ಇಲ್ಲ ಅಂತ ಎಲ್ಲ ಹೇಳಿದ್ಕೆ ಅಣ್ಣ ತೆಗಿ ಅಂತ ಹೇಳಿದ್ಕೆ ನಾನು ತೆಗ್ದು ಇದನ್ನ ಹಾಕೊಂಡಿರೋದು. ಇದು ಏನೋ ಆರ್ಟಿಫಿಷಿಯಲ್ ಗೈಸ್. ಇದು ಗೋಲ್ಡ್, ಇದು ಗೋಲ್ಡ್ ಇತ್ತು, ಅದನ್ನು ಹಾಕಿದ್ದೇನೆ ಆರ್ಟಿಫಿಷಿಯಲ್ ತಗೊಂಡು ಹಾಕೊಂಡು ಹೋಗ್ತಾ ಇದ್ದಾರೆ. ಯಾವ್ದು ಗೋಲ್ಡ್ ಹಾಕೊಂಡು ಹೋಗ್ತಾ ಇಲ್ಲ. ಇದೊಂದು ಕ್ಲಾರಿಫಿಕೇಶನ್ ಆಯ್ತಾ. ಯಾರು ಎಲ್ಲ ನನ್ಕಿನ ನೀವೇ ಬೇಜಾರ್ ಮಾಡ್ಕೊತಾ ಇದ್ದೀರಾ, ನಿಖಿಲ್ ಅವ್ರಿಗೆ ಆಯಶ್ ಇಲ್ಲ ಅದು ಅಂತೆಲ್ಲ. ಸೊ ಇದೊಂದು ರೀಸನ್ ಅಷ್ಟೇ ಗೈಸ್. ಇಲ್ಲೆಲ್ಲ ಕರ್ನಾಟಕದಲ್ಲಿ ತಿರುಗಾಡುವಾಗ ಎಲ್ಲ ಯಾವತ್ತೂ ಬಿಚ್ಚಾಕಲ್ಲ. ನಾನು ತುಂಬಾ ದೂರ ಹೋಗ್ತಾ ಇರುವಾಗ ಅಷ್ಟೇ ಬಿಚ್ಚಿರೋದು. ಗೈಸ್ ಇವಾಗ ಮನೆಗೆ ಬಂದ್ವಿ. ನಾವು ಅಣ್ಣನ್ ಕೇಳೋಣ, ಹೆಂಗೈತೆ ಅಣ್ಣ? ಕರೆಕ್ಟಾಗಿ ಹೇಳು. ಆಯ್ತು, ನಿನಗೆ ಕಲರಿಂಗ್ ಯಾಕೆ ಇಷ್ಟ ಇಲ್ಲ? ರೀಸನ್ ಕೊಡು. ಚೆನ್ನಾಗಿದೆ, ಕಪ್ಪು ಕೂದಲು ಚಂದ ಅಂತ. ಕಪ್ಪು ಕೂದಲು ಚಂದ, ಮತ್ತೆ ಜಾತ್ರೆ ತರ ಕಲರ್ ಹೊಡ್ಸ್ಕೊಂಡ್ರೆ ಜಾತ್ರೆ ತರ ಇರುತ್ತೆ. ಮತ್ ಮದು ಮಾಡ್ಸೋಳೆ, ಮದು ಮಾಡ್ಸೋಳೆ. ನನಗೆ ಅದು ಗೊತ್ತಿಲ್ಲದೆ ಮಾಡ್ತಿದ್ ನಾನು ಇಲ್ಲದ ಟೈಮಲ್ಲಿ. ಹಾ, ಸೊ 4 ವರ್ಷದಿಂದ ಬೇಡ 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 ಅಂತ ಇವತ್ತು ಒಪ್ಪಿಸ್ಬಿಟ್ಟಿದೀನಿ. ಹೆಂಗೈತೆ ಹೇಳು ಪ್ಲೀಸ್ ಹೇಳು. ಅಂದ್ರೆ ಜಾತ್ರೆ ತರ ಏನ್ ಕಾಣಿಸ್ತಿಲ್ಲ ತಾನೆ? ತೋರ್ಸಿಲ್ಲ ಗೈಸ್, ನಿಮ್ಗೂ ತೋರಿಸ್ತೀನಿ ರೀ. ಎಲ್ಲರನ್ನು ಕೇಳ್ಬಿಟ್ಟು ಎಲ್ಲರೂ ಮೇಲ್ ಬರ್ತಾ ಇದ್ದಾರೆ ಪಾರ್ಕ್ ಮಾಡಿ. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಕೃಷ್ಣ ರುಕ್ಮಿಣಿ ತರ ಯಾವಾಗಲೂ ಸದಾಕಾಲ ಇರಲಿ ಅಂದ್ಬಿಟ್ಟು ಕೃಷ್ಣ ಅಂತ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾಕಾಲ ಇದೇ ತರ ಇರಲಿ. ಏನಂತೀನಿ ನಿಶ್ಯಾ? ಸಿಸ್ಟರ್ ನೀವು ಮಾತಾಡ್ತೀರಾ? ಮಾತಾಡಕ್ ಬರಲ್ಲ. ನಿಮ್ಮ ಅಭಿಮಾನಿಯಾಗಿ ಬಂದಿದ್ದೀನಿ, ಸೊ ಮಾತಾಡಿ. ನಿಶಾ ಸಿಸ್ಟರ್, ನನ್ಗಂತೂ ನಿಮ್ ಬ್ಲಾಗ್ ತುಂಬಾ ಇಷ್ಟ. ಚಂಪನ ಗುಂಡುನ ಕೇಳ್ದೆ ಅಂತ ಹೇಳಿ ನಾನು ನಿಮ್ ಮಾತನ್ನ ಕಲಿತೀನಿ. ನಿಜ ಅಷ್ಟೊಂದು ಮಾತಾಡ್ಬಿಟ್ಟು ಚೆನ್ನಾಗ್ ಮಾತಾಡ್ತೀರಾ. ನಿಜ ಅಷ್ಟೊಂದ್ ಚೆನ್ನಾಗಿ ಮಾತಾಡುದು ನನ್ಗೆ ತುಂಬಾ ಖುಷಿ ಆಯ್ತು. ನೋಡಿದ್ರಲ್ಲ, ಇವರೇ ನನ್ಗೆ ಯೂಟ್ಯೂಬ್ಗೆ ಇನ್ಸ್ಪಿರೇಷನ್. ಅಂದ್ರೆ ಮಧು ಸಿಸ್ಟರ್, ನಿಶಾ ಸಿಸ್ಟರ್, ಮತ್ತೆ ಮದನಣ್ಣ. ಎಸ್ಪೆಷಲಿ ಮೊನ್ನೆಯಿಂದ ನೋಡ್ತೀವಿ. ಮದನಣ್ಣ ಫಸ್ಟ್ ಟೈಮ್ ಏರ್ಪೋರ್ಟ್ ನೋಡ್ತಾ ಇರೋದು ಅಂತ ಖುಷಿ. ಫಸ್ಟ್ ಟೈಮ್ ಗಾಯ್ಸ್ ನನ್ನ ಲೈಫ್ ಅಲ್ಲಿ ಒಂದು ದಿನಕ್ಕೂ ನಾನು ಏರ್ಪೋರ್ಟ್ ಒಳಗಡೆ ಹೋಗಿರ್ಲಿಲ್ಲ. ಈಗ ಹೋಗ್ತಾ ಇದೀನಿ. ವಿಡಿಯೋಗಳಲ್ಲಿ ಮಧು 1 or 2 ಟರ್ಮಿನಲ್ 1 2 ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ಅದು ಯಾವ್ದು ಗೊತ್ತಿಲ್ಲ. ಒಟ್ಟಿನಲ್ಲಿ ಡೊಮೆಸ್ಟಿಕ್ ಹೋಗ್ತಾ ಇರ್ಬೋದು ಇವ್ರೀಗ. ಡೊಮೆಸ್ಟಿಕ್ ಬರೋದು. ಹೌದು, ವಿತ್ ಇನ್ ಇಂಡಿಯಾ ಡೊಮೆಸ್ಟಿಕ್ ಇರುತ್ತೆ ಗೈಸ್. ಎಸ್, ಹಾಗೆ ನಮ್ಮ ಜೊತೆ ಇದ್ದಾರೆ ಐಶು ಅಯ್ಯರ್ ಅವರು. ಚೆನ್ನಾಗಿದ್ದಾರೆ. ಹೋಗ್ತೀನಿ ಅಂತ ಅರ್ಧ ದಾರಿಲಿ ಹೋಗ್ತಾ ಇದ್ರು. ಆಕ್ಚುಲಿ ನಾನು ಹೋಗ್ಬಿಡೋಣ ಅನ್ಕೊಂಡೆ. ನಮ್ಮ ಮದುವೆ ನಮ್ಮ ಮಮ್ಮಿ ಹತ್ರ ಮಾತಾಡಿ ಹೌದು ಬಿಡಿ, ನಾವೇ ಹೋಗೋಣ. ಹೋಗೋದ ನಿಂಗ್ ಸರ್ಪ್ರೈಸ್ ಆಗಿ ನಾನೇ ಮುದ್ದಾದ ಅಣ್ಣ ನಿಮ್ಮಿಬ್ರು ತಂಗಿದ್ರನ್ನ ಕರ್ಕೊಳ್ತಾರೆ. ಸುಮ್ನಿರ್ರಿ, ಎಲ್ಲಿ ನಿಮ್ ಯಜಮಾನ್ರು? ನಮ್ಮ ಯಜಮಾನ್ರು ಬಿಟ್ಟು ಆ ಕಾರ್ಗೆ ಹೋಗಿ ಅವರು ದನದಲ್ಲಿ ಬರ್ತಾ ಇದಾರೆ, ಇವರೆಲ್ಲ ಕರದಲ್ಲಿ ಬರ್ತಾ ಇದಾರೆ. ಹಿಂದೆ ದನ ಬರ್ತಾ ಇದ್ದಾರೆ. ಹೋಗಿ ಏರ್ಪೋರ್ಟ್ ಅಲ್ಲಿ ಸಿಕ್ಕುವ. ನಾವಿವಾಗ ಶೆಲ್ಗೆ ಬಂದಿದ್ದೀವಿ. ಏರ್ಪೋರ್ಟ್ ಹತ್ರನೇ ಇರೋದು. ನೀನ್ ಏರ್ದೇ ತೋರಿಸಿಲ್ಲ ಕಣೆ. ಏನ್ ಮಾಡ್ತಿಲ್ಲ, ಜಸ್ಟ್ ಸ್ಪಾ ಒಂದ್ ಸ್ವಲ್ಪ ಟ್ರಿಮ್ ಅಷ್ಟೇ. ನಾನು ತೋರ್ಸೇ ಇಲ್ಲ. ಕಾಣಿಸ್ತಿದೆ ಕಲರ್, ಕಾಣಿಸ್ತಾ ಇದೆ. ಬಿಸಿಲಲ್ಲಿ ನಾಳೆ ಒಂದ್ಸಲ ತೋರಿಸ್ತೀನಿ. ಹೇಗಿದೆ? ನಾ ಸೆಲೆಕ್ಟ್ ಮಾಡಿದೆ ಯಾವ್ದೋ ಕಲರು, ಅದು ಬಂದಿರೋದೇ ಯಾವ್ದೋ ಕಲರು. ಕಾಣಿಸ್ತಿದೆ. ನಿಂಗೆ ಹಿಂಗೆ ಅನ್ನಿಸ್ತು? ಓಕೆ, ಚೆನ್ನಾಗಿದೆ. ಸೊ ಇವಾಗ ಶೆಲ್ಲಲ್ಲಿ ಏನಾದ್ರು ತಿನ್ನೋಣ ಅಂತ ಮಧ್ಯಾಹ್ನ ಅನ್ಸುತ್ತೆ. ಎಸಿತಾ ಇದೆ. ಯಾವುದೋ ಒಂದು ಜ್ಯೂಸು ಚೆನ್ನಾಗಿದೆ ಅಂತೆ, ಗೊತ್ತಿಲ್ಲ ಯಾವ್ದಂತ.
ನೀವೇನ್ ತಿಂತಿದ್ದೀರಾ? ಏನು ಬೇಡ ಸದ್ಯಕ್ಕೆ ವಾಶ್ರೂಮ್ ಹೋಗ್ಬೇಕು ಈಗ ನಾನು ಒಂದು ಚಾಕ್ಲೇಟ್ ತೊಗೊಂಡಿದ್ದೀನಿ ನಮ್ಮ ಹಸ್ಬೆಂಡಿಗೆ, ಅದು ಅವ್ರಿಗೆ ತುಂಬ ಇಷ್ಟ. ಬ್ಲ್ಯಾಕ್ ಕರೆಂಟ್ ಅಲ್ವಾ? ಹಾ, ನನ್ನ ಫೇವ್ರೆಟ್. ಇನ್ನೇನು ಬೇಕು ತಗೊಳ್ರಿ. ನಂಗೆ ಇದು ಸ್ನಿಕರ್ಸ್. ಓಕೆ ನೆಕ್ಸ್ಟ್ ನಿಮಗೆ? ನನಗೆ ಜ್ಯೂಸ್ ಬೇಕು, ಬಟ್ ಯಾವ ಜ್ಯೂಸ್ ಅಂತ ನನಗೆ ಗೊತ್ತಿಲ್ಲ. ಇದಾ ಯಾವ್ದು ಚೆನ್ನಾಗಿರುತ್ತೆ? ಈ ಸೀರೆದಲ್ಲಿ ಏನು ತಗೊಂಡ್ರೆ ಸಗದ ಇರುತ್ತೆ. ಹೌದಾ? ಓಕೆ, ಇದ್ರಲ್ಲೇ ತಗೋತೀನಿ. ಯಾವ ಫ್ಲೇವರ್ ಇಷ್ಟ ತಗೋ. ಅಂದರೆ ಅದು ಚಿಯಾ ಸೀಡ್ಸ್ ಏನೋ ಹಾಕಿದ್ದಾರೆ. ಇದನ್ನ ಅಣ್ಣ ನೀವು ಹತ್ರ ನಿಂತ್ಕೊಬೇಡಣ. ಎಲ್ಲ ನೈಟ್ ಬಗ್ಗೆ ಮಾತಾಡ್ತಾರಪ್ಪ. ಇದು ಜ್ಯೂಸ್ ತಗೊಂಡೆ, ಹೆಂಗೈತೆ ಟೇಸ್ಟ್ ಮಾಡಿ. ಅದೇನು ಮಿಕ್ಸ್ ಮಾಡೋದ್ರೆ ಅದೇನು ಮಿಕ್ಸ್ ನಾನ್ ಮೇಲ್ಗಡೆ ಹೋಗ್ಬೇಕು. ನಮ್ಮ ವರುಣ ಬಂದಿದ್ದಾನೆ, ಜಿಮ್ ಬಾಯ್. ಗಾಯ್ಸ್ ಹಿಂಗಂದ್ರೆ ಹಿಂದಿನ ದಪ್ಪ ಆಗಿಲ್ಲ ನಾನು, ಬಟ್ ಹಾಕಿದ್ದಪ್ಪ ಅದೇನು ಹಂಗೆ ಇಟ್ಕೊಂಡಿದ್ದೀರಾ? ಓಕೆ, ಮುಂಚಿಂದೆ ನಮ್ಮ ಹೆಂಡತಿ ಕೊಡ್ಸಿರೋದು ಅಂತ. ಅದ್ಯಾವ ಗ್ಯಾಪಲ್ ತಿಂದ್ರಿ? ತಗೊಂಡ್ಕೊಡು. ಎಷ್ಟಿರುತ್ತೆ ಅದ್ರೊಳಗೆ? 5 ಮದ್ದು ರೋಸ್ ಕೊಡ್ತಾ ಇದ್ದಾರೆ. ಯಾಕೆ ಸುಮ್ಮನೆ ತಗೋಬೇಕು ಅನ್ಸ್ತು ನೋಡಿದ್ದೆ. ನಿಮ್ಮ ಹಸ್ಬೆಂಡ್ಗ ಸರ್ಪ್ರೈಸ್ ಆಗಿ ಅವ್ರನ್ನ ಮುಂದೆ ಕಳಿಸ್ಬಿಟ್ಟು ತಗೋತಾ ಇದ್ದಾರೆ. ಜಾಕೆಟ್ ತಗೊಂಡ್ಲಾ? ಹಾ, ನಿಂಗೋಸ್ಕರ ಜಾಕೆಟ್. ನೀನ್ ಕೊಡ್ಬೇಕು, ಅವಳು ಕೊಡ್ತಾವಳೆ. ಇದನ್ನ ನಿಶಕ್ಕೆ ಕೊಟ್ಟು ಕಳಿಸ್ತೀನಿ ಇವಾಗ. ಹುಷಾರಕ್ಕೆ ಮೈಸೂರಲ್ಲಿ ಇಟ್ಟಿರು. ನೋಡಿ, ಅವರಂತೂ ಮಾಡಕ್ ನಾಚ್ಕೊಂತಾರೆ. ಅಟ್ಲೀಸ್ಟ್ ನಾನೇ ಮಾಡೋಣ ಅಂತ ಎಲ್ಲ ಮಾಡ್ತೀನಿ ಗೈಸ್. ಮುತ್ತಣ್ಣ ಇಟ್ಕೊಂಡು ಹುಷಾರಾಗಿ. ಈಗ ಸದ್ಯಕ್ಕೆ ಇವನ್ ಜೊತೆ ಇರ್ಲಿ, ಕೈಗಿಲ್ಲಿ ಕೊಡಿ 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 ಇಟ್ಕೊಂಡಿರ್ಲಿ. ಆಮೇಲೆ ಅದು ಒಣಗಿದ್ರು ನಾನು ಜೋಪಾನವಾಗಿ ನಮ್ಮ ರೂಮಲ್ಲಿ ಇಟ್ಕೋತೀನಿ ಮೆಮೊರಿಗೆ. ಹಾ, ನೀನಲ್ಲ, ಅವ್ನ್ ಇಟ್ಕೋಬೇಕು. ಇವಾಗ ಲಗೇಜ್ ಎಲ್ಲ ಎತ್ಕೊ ಹೋಗಕ್ಕಾಗಲ್ಲ ಅಂತ ಮೈಸೂರು ಕೊಟ್ಟು ಕಳಿಸ್ತಾರೆ. ಸರಿ, ಸದ್ಯಕ್ಕೆ ತಿನ್ನೋಣ. ನೀನ್ ನಂಬ್ತಾ ಇಲ್ಲ, ನಾನು ಹೇಳ್ತಾ ಇದೀನಿ. ಯಾರೋ ಬಂದ್ಬಿಟ್ಟು ನಿಜ ಅಣ್ಣ, ಅಲ್ಲಿ ನಂಬ್ತಾನೆ ಇಲ್ಲ. ಅದ್ ಯಾವಾಗ್ಲೇ ನಾವ್ ಒಂದ್ ಹುಡ್ಗಿ ಮಾತಾಡಿಸ್ತಾ ಇದ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾರೇ ಕೊಟ್ಟಿದ್ರು ಬೇಗ ಸಿಗ್ತೀನಿ. ಬ್ಲಾಗ್ ನೋಡ್ತಾ ಇದ್ರೆ ಖಂಡಿತ ಮೆಸೇಜ್ ಮಾಡಿ. ನಾನು ನಮ್ಮ ಹುಡುಗ ಮಿಸ್ ಮಾಡ್ಕೊಂಡ್ರಿ. ಸಕ್ಕರ್ ಮಾಡ್ತಾ ಇದಾರೆ ಗಾಯ್ಸ್. ನಂಗೆ ಹುಡುಗಿ ಇಲ್ಲ ಅಂತ ಅನ್ಬಿಟ್ಟು ಎಲ್ಲ ಟೀಸ್ ಮಾಡ್ತಾ ಇದಾರೆ. ಯಾರು ಮನ್ಸ್ ಹಾಕೊಂಡ್ ಬನ್ನಿ, ಬಾಳ್ ಕೊಡೋರು ಬನ್ನಿ. ಬಾಯ್ 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 ಗೈಸ್, ಹುಷಾರು. ಬಾಯ್ ಬಾಯ್. ಅವ್ರು ಬ್ಲಾಗ್ ಮಾಡ್ತಾ ಇಲ್ಲ ಅಲ್ಲ, ಅವ್ರು ಏನೇನು ಪ್ರೊಸೀಜರ್ ಮಾಡ್ತಾರೆ ನಾವೇ ತೋರಿಸ್ಕೊಳ್ಳೋಣ. ನೋಡ್ಬಿಟ್ಟು ಬಾಯ್ ಬಾಯ್ ಬಾಯ್. ನೋಡ್ಲಿಲ್ಲ ಬತ್ತಳಿಗ. ಬಾಯ್ 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 ಬಾಯ್. ಮಳೆ ಬರ್ತಿದೆ ಗೈಸ್. ಅವ್ರಿಬ್ರನ್ನ ಕಳ್ಸ್ಕೊಟ್ಟಿಕ್ಕೆ ಮಳೆ ಬರ್ತಿದೆ. ಹೌದು, ಅಳ್ತಾ ಇದೆ, ಮೋಡನೇ ಅಳ್ತಾ ಇದೆ. ನಮ್ಮಿಬ್ರು ಪರಿಸ್ಥಿತಿ ನೋಡಿ. ನಾನು ನಿಶಾ ಇಬ್ರು ಟ್ರಿಪ್ ಹೋಯ್ತಾ ಇದೀವಿ. ಯಾರಿಗೂ ರಿವೀಲ್ ಮಾಡಲ್ಲ, ಬ್ಲಾಗೇ ಮಾಡಲ್ಲ. ಹಂಗೆ ಹೋಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ ಗೈಸ್. ಓಕೆ, ಇವಾಗ ಸದ್ಯಕ್ಕೆ ಮನೆಗೆ ಹೋಗ್ತೀವಿ. ಟೈಮ್ ಎಷ್ಟು? 3 ಗಂಟೆ ಆಯ್ತು. 3 ಗಂಟೆ ಆಗೋಯ್ತು. ನಾನು ಇಲ್ಲಿ ಹಿಡ್ಕೋಬೇಕಾಯ್ತದೆ. ಅಣ್ಣ ಉದಾಹರಣೆ. ಮಳೆ ಬರ್ತಿದೆ, ಆದ್ರೆ ಅವ್ರು 4:45 ಹೊರಡೋದು. 4:45. ನಾವ್ ಅಷ್ಟ್ರಲ್ಲಿ ಮನೆಗೆ ಹೋಗಿ ಮಲಗಿರ್ತೀವಿ. ಆಕ್ಚುಲಿ ನಾವ್ ಮನೆಗೆ ಹೋಗಿ ಇನ್ನೇನ್ ನಿದ್ದೆ ಮಾಡೋಷ್ಟ್ರಲ್ಲಿ ಅವ್ರು ಅದೇ ಮನೇಲಿ. ಹೌದು. ಆಲ್ಮೋಸ್ಟ್ ಇನ್ನೇನು 3-4 ಅವರ್. ಓಕೆ, ಬಾಯ್, ಗುಡ್ ನೈಟ್.